ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್. ಇವತ್ತು ಮತ್ತೊಂದು ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ ಬುಲ್ ಆ್ಯಂಡ್ ಬೇರ್ ಮಾರ್ಕೆಟ್ ಅಂತ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ಏರ್ತಿದ್ರೆ ಬುಲ್ ಮಾರ್ಕೆಟ್ ಅಂತ ಕರೀತಾರೆ, ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳ್ತಿದ್ರೆ ಬೇರ್ ಮಾರ್ಕೆಟ್ ಅಂತ ಕರೀತಾರೆ. ನಿಮ್ಗೇನಾದರೂ ಗೊತ್ತಾ ಯಾಕೆ ಬುಲ್ ಮತ್ತು ಬೇರ್ನೇ ಇಲ್ಲಿ ಅನಿಮಲ್ಸ್ ಆಗಿ ಯೂಸ್ ಮಾಡಿದ್ದಾರೆ ಅಂತ? ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಬುಲ್ ಅಂತಂದರೆ ಗೂಳಿ ಹೇಗೆ ಅಟ್ಯಾಕ್ ಮಾಡುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದು ತನ್ನ ಕೊಂಬುಗಳಿಂದ ಕೆಳಗಡೆಯಿಂದ ಮೇಲ್ಗಡೆ ಎತ್ತಿ ಒಗೆಯುತ್ತೆ. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಏನಾದರೂ ಕೆಳಗಡೆಯಿಂದ ಮೇಲ್ಗಡೆ ಏರ್ತಾ ಇದ್ರೆ ಅದಕ್ಕೆ ಅದನ್ನು ಬುಲ್ ಮಾರ್ಕೆಟ್ ಅಂತ ಕರೀತಾರೆ. ಅದೇ ರೀತಿ ಬೇರ್ ಮಾರ್ಕೆಟ್ ಅಂತಪ್ಪ ಏನಕ್ಕೆ ಕರೀತಾರೆ ಅಂತಂದರೆ, ಬೇರ್ ಅಥವಾ ಕರಡಿ ನೀವು ಅಟ್ಯಾಕ್ ಮಾಡಿರೋದು ನೋಡಿದ್ದೀರಾ, ಅದು ಕೈನ ಮೇಲಿಂದ ಕೆಳಗಡೆಗೆ ಬಡಿಯುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಏನಾದರೂ ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಬೀಳ್ತಾ ಬರೋಕ್ಕೆ ಸ್ಟಾರ್ಟ್ ಆದರೆ ಅದನ್ನು ಬೇರ್ ಮಾರ್ಕೆಟ್ ಅಂತ ಕರೀತಾರೆ. ಹೀಗೆ ಸ್ಟಾಕ್ ಮಾರ್ಕೆಟಲ್ಲಿ ಮೇಲೆ ಏರೋದಕ್ಕೆ ಮತ್ತು ಕೆಳಗೆ ಇಳಿಯೋದಕ್ಕೆ ಬುಲ್ ಮಾರ್ಕೆಟ್ ಮತ್ತು ಬೇರ್ ಮಾರ್ಕೆಟ್ ಅಂತ ಬಂದಿದೆ. ಇದು ಮೊದಲನೇದಾಗಿ 18ನೇ ಶತಮಾನದಲ್ಲಿ USA ಮತ್ತು ಇಂಗ್ಲೆಂಡ್ನಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಈಗ ಎಲ್ಲ ಕಡೆ ಈ ಕಾನ್ಸೆಪ್ಟನ್ನ ಬುಲ್ ಆ್ಯಂಡ್ ಬೇರ್ ಮಾರ್ಕೆಟ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ರೀತಿ ಕನ್ನಡದಲ್ಲಿ ಹೆಚ್ಚು ಫೈನಾನ್ಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಈ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಮತ್ತು ಮನಿ ಆ್ಯಂಡ್ ಮೈಂಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.